ಎಲ್ರಿಗೂ ಶರಣ್ರಿ. ಇವತ್ತಿನ ಹೊಸ ರೆಸಿಪಿ ಏನಪ್ಪಾ ಅಂತಂದ್ರ ಬೆಳ್ಳುಳ್ಳಿ ಚುಮ್ಮರಿ. ಬೆಳ್ಳುಳ್ಳಿ ಚುಮ್ಮರಿ ಹೆಂಗ್ ಮಾಡ್ತಾರ ಅಂತಂದು ಎಲ್ಲರಿಗೂ ಗೊತ್ತಿರ್ತೈತೆ ಆಲ್ಮೋಸ್ಟ್. ಬಟ್ ಅಂದ್ರೆ ಹೇಳ್ಕೊಡ್ತೀನಿ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಆ ಕಡೆ ದಕ್ಷಿಣ ಕನ್ನಡ ಆ ಕಡೆ ಎಲ್ಲ ಒಂಚೂರು ಗೊತ್ತಿರಲ್ಲ ಅಂತ ಅನ್ಕೊಂಡೇನಿ. ಅದನ್ನ ಹೇಳ್ಕೊಡ್ತೇನೆ. ಸೊ ಬೆಳ್ಳುಳ್ಳಿ ಚುಮ್ಮರಿ ಅಂದ್ರೆ ಉತ್ತರ ಕರ್ನಾಟಕ ಜನಕ್ಕೆಲ್ಲ ಮೋಸ್ಟ್ ಫೇವರೆಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಯಾವುದೋ ಫಂಕ್ಷನ್ ಆಗಲಿ, ಒಂದು ಮನ್ಯಾಗ ಸಣ್ಣ ಫಂಕ್ಷನ್ ಆದ್ರೂ ಓಕೆ, ದೊಡ್ಡ ಫಂಕ್ಷನ್ ಆದ್ರೂ ಓಕೆ, ಮದ್ವೆ ಅಂತ ಫಂಕ್ಷನ್ ಎಲ್ಲದಕ್ಕೂ ಉಪ್ಪಿಟ್ಟು ಚುಮ್ಮರಿ ಫಿಕ್ಸ್. ಬೆಳ್ಳುಳ್ಳಿ ಚುಮ್ಮರಿ ಅಂತೂ ಎಲ್ಲ ಕಡೆನೂ ಫಿಕ್ಸ್, ಇವನ್ ನಮ್ಮ ಮನೆಯಾಗೂ ಫಿಕ್ಸ್. ಸೊ ಅದನ್ನ ಹೆಂಗ್ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಚಲೋ ಮಾಡೋಣ, ಸ್ಟಾರ್ಟ್ ಮಾಡೋಣ ಬರ್ರಿ. ಚುಮ್ಮರಿ ಮಾಡಕ್ ಏನೇನ್ ಸಾಮಗ್ರಿಗಳು ಬೇಕಂತಂದು ಹೇಳ್ಕೊಡ್ತೀನಿ. ಮೊದ್ಲ ಕರ್ಮೇವು, ಬೆಳ್ಳುಳ್ಳಿ, ಪುಟಾಣಿ, ಶೇಂಗಾ, ಕೊಬ್ಬರಿ, ಒಣ ಕೊಬ್ಬರಿ, ಉಪ್ಪು, ಇದು ಬಿಸಿ ಸಕ್ರಿ. ಬಿಸಿ ಸಕ್ರಿ ಅಂದ್ರ ಈಗ ಸಕ್ರಿನ ಪುಡಿ ಮಾಡಿರ್ತಾರಲ್ಲ ಅದಕ್ಕ ಬಿಸಿ ಸಕ್ರಿ ಅಂತಾರ. ಮತ್ತ ಅರ್ಶಿನ ಪುಡಿ, ಖಾರ, ಇಷ್ಟೆಲ್ಲಾ ಬೇಕ ಐಟಮ್ಸ್. ಸ್ಟಾರ್ಟ್ ಮಾಡೋಣ ಬರ್ರಿ. ಈಗ ಮೊದಲನೇದಾಗಿ ಎಣ್ಣೆಯನ್ನು ಹಾಕಬೇಕು. ಫಸ್ಟ್ ಎಣ್ಣೆ ಹಾಕ್ರಿ, ಒಂದು 5-6 ಸ್ಪೂನ್ ಹಾಕಿ ಕಾದಾದ್ಮೇಲೆ ಅದಕ್ಕೀಗ ಅಷ್ಟು ಕರಿಬೇವು ಹಾಕೋಣ. ಬೆಳ್ಳುಳ್ಳಿ ಹಾಕೋಣ. ನೆಕ್ಸ್ಟ್ ಶೇಂಗಾ ಹಾಕೋಣ. ಆಮೇಲೆ ಪುಟಾಣಿ, ಆಮೇಲೆ ಒಣ ಕೊಬ್ಬರಿ ಹಾಕಿ ಅದಾದ್ಮೇಲೆ ಬೆಳ್ಳುಳ್ಳಿ ಫ್ರೈ ಮಾಡ್ತೇವೆ. ಈಗ ಸುಮಾರಿದಾವು, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಬೆಳ್ಳುಳ್ಳಿ ಒಗ್ಗರಣೆ ರೆಡಿ ಮಾಡ್ಕೊಂಡಿ ಈಗ ಇದ್ರಾಗ ಹಾಕಿ ಕಲ್ಸ್ಕೊಂಡ್ ಬರ್ರಿ. ಏನ್ ಬಿಸಿ ಸಕ್ರಿ ಇದು ಪುಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಣಂತ. ಒಂದು ಅರ್ಧ ಹಾಕ್ರಿ. ರೆಡಿ ಆಯ್ತು. ಈಗ ಬೆಳ್ಳುಳ್ಳಿ ಚುಮ್ಮರಿ ರೆಡಿ ಆಯ್ತು. ಇದಕ್ಕೊಂದು ಹಿಟ್ಟು ಪುಟಾಣಿ ಹಿಟ್ಟು ಹಾಕೋಣ. ಅಂದ್ರ ಎಣ್ಣೆ ಕಂಟೆಂಟ್ ಏನಿರ್ತೈತಲ್ಲ, ಒಂದ್ ಚೂರು ಬಾಳೆ ನೀರಲ್ಲ ಇದಕ್ಕೆ ಎಣ್ಣೆ ಕಂಟೆಂಟ್ ಅದೆಲ್ಲ ಹೋಗ್ತೈತಿ. ಇಷ್ಟು ಮಾಡಿದ್ರೆ ಸಾಕು. ಸಂಜೆಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಭಾರಿ ಆಕತ್ತಿದೆ. ಇದನ್ನ ಹಾಕೊಂಡ ಚಾ ಹಾಕೊಂಡ ತಿನ್ಬಿಟ್ರ ಆಯ್ತು. ಚುಮ್ಮರಿ ರೆಡಿ ಆಯ್ತು, ಬೆಳ್ಳುಳ್ಳಿ ಚುಮ್ಮರಿ. ಮತ್ತ ಇನ್ನೊಂದ್ ಏನಪ್ಪಾ ಅಂತಂದ್ರ, ನಮ್ ಉತ್ತರ ಕರ್ನಾಟಕದಾಗ ಮದ್ವ್ಯಾಗ ಏನ್ ಫಂಕ್ಷನ್ ಬರ್ಲಿ, ಯಾವ್ದ ಫಂಕ್ಷನ್ ಬರ್ಲಿ, ಇದನ್ನ ಮುಂಚೆನೆ ಮಾಡಿ ಇಟ್ಬಿಟ್ಟಿರ್ತಾರ. 1 ತಿಂಗಳು ಇಟ್ಟು ತಿಂದ್ರು ಏನೇನ್ ಆಗಿರಂಗಿಲ್ಲ. ಚಲೋನೇ ಇರ್ತಾವು. ಮಸ್ತ್ ಇದನ್ನ ಉಪ್ಪಿಟ್ಟನಾಗ ಹಾಕೊಂಡ್ ತಿಂತಾರ ಇದನ್ನ. ಆಮೇಲೆ ಬರೇ ಬಾಯಲ್ಲೇ ತಿಂತಾರ, ಚಾ ಕುಡ್ಕೊಂತಾನೆ ತಿಂತಿರ್ತಾರ. ಅಂದ್ರೂ ಮಸ್ತ್ ಇರ್ತೈತಿ. ಸೊ ಟ್ರೈ ಮಾಡಿ.
ನೀವು ಟ್ರೈ ಮಾಡ್ರಿ ಹೆಂಗ್ ಬರ್ತೈತೆ ಅಂತ ಹೇಳ್ರಿ. ಥ್ಯಾಂಕ್ ಯು.